ಮೇಷರಾಶಿಯಲ್ಲಿ ಜನಿಸಿದಂಥವರು ಉದ್ಯೋಗಿಗಳು ವಿಶೇಷವಾಗಿ ಮೇಲಧಿಕಾರಿಗಳ ಜೊತೆಯಲ್ಲಿ ಹಾಗೆ ಕುಟುಂಬದ ಸದಸ್ಯರಲ್ಲಿ ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡಿ ಒಂದು ವೇಳೆ ನಿಮ್ಮ ಮೇಲಧಿಕಾರಿಗಳ ಅಥವಾ ಕುಟುಂಬ ಸದಸ್ಯರ ಅನ್ಯೋನ್ಯತೆ ಚೆನ್ನಾಗಿತ್ತು ಅಂತಾದರೆ ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ ಅದು ನಿಮಗೆ ಯಶಸ್ಸಿಗೆ ಕಾರಣವಾಗುತ್ತೆ. ನೌಕರಿಯಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಬೇಕಾದಂತಹ ದಿವಸ. ಯಾಕೆ ಅಂತಂದರೆ ನಿಮ್ಮ ಮೇಲೆ ಇರತಕ್ಕಂತಹ ನಂಬಿಕೆಯನ್ನು ಅಥವಾ ವಿಶ್ವಾಸವನ್ನು ಮನಗಂಡು ನಿಮಗೆ ಹೆಚ್ಚಿನ ಕೆಲಸವನ್ನು ಅಥವಾ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನಿಮಗೆ ವಹಿಸ್ತಾರೆ. ನೀವು ಅದಕ್ಕೆ ಯೋಗ್ಯರು, ಆ ಕೆಲಸವನ್ನು ಪರಿಪೂರ್ಣ ಮಾಡ್ತೀರಿ ಅಂತಕ್ಕಂತಹ ವಿಶ್ವಾಸವನ್ನು ಗಳಿಸಿರ್ತೀರಿ ಅಂತ ಅರ್ಥ. ಸ್ತ್ರೀಯರಿಗೆ ಶುಭ ಫಲ ಇದ್ದರೂ ಕೂಡ ಮನೆಯ ವಾತಾವರಣ ಸರಿ ಇಲ್ಲದಲೇ ಜಗಳಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯದನ್ನು ಪಡ್ಕೊಂಡ್ರೂ ಕೂಡ ಜಗಳ ಮಾಡಿ ತಗೋಬೇಕು ಅನ್ನುವಂತಹ ರೀತಿಯಲ್ಲಾಗುತ್ತೆ. ಇಲ್ಲ ಒಳ್ಳೆಯದು ಏನಾದರೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕಿದ್ರೂ ಕೂಡ ಜಗಳ ಆಗತ್ತೆ, ಅದು ಮನಸ್ಸಿಗೆ ಏನೋ ಒಂದು ರೀತಿಯ ಅಹಿತವಾಗುತ್ತೆ ಅನ್ನುವಂತಹ ಅರ್ಥ. ಶರೀರದ ಮೇಲೆ ಆಗ್ತಕ್ಕಂತಹ ಗಾಯ ಅದೇನಾದರೂ ನಿಮಗೆ ಹೆಚ್ಚಿನ ಒಂದು ತೊಂದರೆಗೆ ಕಾರಣ ಅಂತ ಹೇಳಬೇಕಾದಂತಹದ್ದು. ಆದಷ್ಟು ಅಗತ್ಯವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ತಾತ್ಸಾರವನ್ನು ಮಾಡಬೇಡಿ. ಹಣ ಎಷ್ಟೇ ಬಂದರೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ ಅನ್ನುವಂಥದ್ದು ಒಂದಷ್ಟು ಜನಕ್ಕೆ ಯೋಚನೆಯಾಗಿ ಇರುವಂಥ ವಿಷಯ ಆಗುತ್ತೆ. ಕಬ್ಬಿಣ ಪದಾರ್ಥದಿಂದ ವಾಹನದಿಂದ ಪೆಟ್ಟು ಬೀಳಬಹುದು, ಎಚ್ಚರಿಕೆಯನ್ನು ವಹಿಸಿ. ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಅನುಕೂಲ ಇದ್ದರೆ ದೇವರ ದೀಪಕ್ಕೆ ಎಳ್ಳೆಣ್ಣೆಯನ್ನು ಕೊಡಿ, ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ. ವಿಲಾಸಿ ಜೀವನಕ್ಕೆ ಹೆಚ್ಚು ಹಣ ಖರ್ಚಾಗುವಂಥದ್ದು ಈ ದಿವಸ, ಅದಕ್ಕೆ ಏಕೋ ಮನಸ್ಸು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೌಕರರಿಗೆ ವರ್ಗಾವಣೆಯ ವಿಚಾರದಲ್ಲಿ ಸ್ವಲ್ಪ ಅಡ್ಡಿಯಾಗುವಂಥದ್ದು. ಯಾರಾದರೂ ವರ್ಗಾವಣೆಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದಕ್ಕೇನೋ ಅಡ್ಡಿ ಬರುವಂಥದ್ದಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭ ಆಗುವಂತಹ ಸೂಚನೆಗಳು ಕಾಣ್ತಾ ಇದೆ. ದಂಪತಿಗಳಲ್ಲಿ ವಿರಸ ಉಂಟಾಗಬಹುದು. ಸ್ವಲ್ಪ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ತಕ್ಕಂತಹದ್ದು ಬಹಳ ಒಳಿತಾಗಿರುತ್ತೆ. ಉದ್ಯೋಗದಲ್ಲಿ ಅತಂತ್ರತೆ, ಯಾವಾಗ ಕೆಲಸ ಹೋಗುತ್ತೋ ಅನ್ನುವಂತಹ ಭಯ ಕೆಲವರಿಗೆ ಇರುವಂತಹದ್ದು. ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಅವಕಾಶವಾಗುತ್ತೆ. ಬಂಧುಗಳಲ್ಲಿ ನಿಷ್ಠುರವಾಗ್ತೀರಿ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹದ್ದು. ಸೌಂದರ್ಯವರ್ಧಕ ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂತಹ ದಿವಸ. ಅನಗತ್ಯವಾದಂತಹ ಖರ್ಚಿಗೆ ನೂರು ದಾರಿ ಅಂತ ಹೇಳಿದಾಗೆ ಹೆಚ್ಚಿನ ಖರ್ಚಿಗೆ, ದುಂದು ವೆಚ್ಚಕ್ಕೆ ಕಾರಣವಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಗಣಪತಿಗೆ ಗರಿಕೆಯನ್ನು, ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಮರಗೆಲಸ ಮಾಡ್ತಕ್ಕಂಥವರಿಗೆ, ಕಾರ್ಪೆಂಟರ್ಗಳಿಗೆ ವಿಶೇಷವಾಗಿ ಲಾಭ ಸಿಕ್ಕುವಂತಹ ದಿವಸ ಇದು ಅಂತ ಹೇಳಬೇಕು. ಅಸಹನೆಯಿಂದ ವಾದ ವಿವಾದಗಳು ಉಂಟಾಗುತ್ತೆ. ಸ್ವಲ್ಪನೂ ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಆ ರೀತಿಯಾದಾಗ ಸಣ್ಣ ಪುಟ್ಟ ಮಾತುಗಳು ಕೂಡ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾತಿಗೆ ಮಾತು ಬೆಳೆದು ಜಗಳ ಆಡೋದಕ್ಕಿಂತ ಮುಂಚಿತವಾಗಿ, ಮನಃಕ್ಲೇಶವನ್ನು ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಿಧಾನವಾಗಿ ಆಲೋಚನೆಯನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಅರ್ಥ. ಸ್ತ್ರೀ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಮತ್ತು ಲಾಭ ಇರತಕ್ಕಂತಹ ದಿವಸ. ಅತಿ ಹೆಚ್ಚು ಖರ್ಚಿನ ದಿವಸವೂ ಹೌದು ಅಂತ ಜ್ಞಾಪಿಸಬೇಕಾದಂಥದ್ದು. ಏನಾದರೂ ನ್ಯಾಯಾಲಯದಲ್ಲಿ ಏನಾದರೂ ಸಮಸ್ಯೆಗಳು ಆಗಿ ನೀವು ಅಲ್ಲಿ ದಾವೆಯನ್ನು ಹೂಡಿದರೆ ಇವತ್ತು ನಿಮಗೆ ಜಯ ಸಿಕ್ಕತ್ತೇನೋ ಅನ್ನುವಂತಹ ಕೆಲವು ಸೂಚನೆಗಳು ಇರುವಂಥದ್ದು. ಮನಸ್ಸಿಗೆ ಯಾವುದೋ ಒಂದು ರೀತಿಯ ಹಿಂಸೆ ನಿಮ್ಮನ್ನು ಕಾಡುವಂಥದ್ದು. ಏನು ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಮಾನಸಿಕವಾದಂತಹ ನೋವನ್ನು ಅನುಭವಿಸಬೇಕಾಗತ್ತೆ. ಚಿಕ್ಕ ಮಕ್ಕಳು ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಬಂಧುಗಳ ಜೊತೆಯಲ್ಲಿ ಯಾವುದೋ ವಿಚಾರಕ್ಕೆ ಜಗಳವಾಗ್ತಕ್ಕಂಥದ್ದು, ಮನಸ್ತಾಪ ಆಗುವಂಥದ್ದು ಆಗತ್ತೆ. ಎಚ್ಚರಿಕೆ ಇರಲಿ.
ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಚಟುವಟಿಕೆಗಳ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿದರೆ ಒಂದಷ್ಟು ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು. ಅದಿಲ್ಲ ಅಂತಾದಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ, ಯಾವುದೂ ಕೂಡ ಉಪಯೋಗಕ್ಕೆ ಬರುವಂಥದ್ದಲ್ಲ. ವಿನಾಕಾರಣ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ತುಕೊಂಡು ಯೋಚನೆಯನ್ನು ಮಾಡುವಂಥದ್ದಾಗತ್ತೆ. ಮನಸ್ಸಿನ ನೋವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಏನೋ ಮಾನಸಿಕವಾದಂತಹ ಖಿನ್ನತೆ, ಯಾರತ್ರ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಹೀಗಾಗಿ ಒಂದಷ್ಟು ಬೇರೆಯವರ ಹತ್ರ ಹೇಳ್ಕೊಳ್ಳುವಂತಹ ಸಂದರ್ಭ ಒದಗಿ ಬಂದಾಗ ಮನಸ್ಸನ್ನು ಹಗುರ ಮಾಡಿಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರಲಿ. ಹಣದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗತ್ತೆ. ಆರ್ಥಿಕವಾಗಿ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಆ ಹಣದ ವಿಚಾರ ಬಂದಾಗ ಯಾಕೋ ಒಂದು ರೀತಿಯ ಕಿರಿಕಿರಿ ಎನ್ನುವಂಥದ್ದು, ಅಳೋದ್ರಿಂದ ಅಥವಾ ಬೇಸರವನ್ನು ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂತಹ ವಿಚಾರ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕೇ ಹೊರತು ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಅಳ್ತಾ ಇದ್ದರೆ ಅಥವಾ ಬೇಜಾರು ಮಾಡಿಕೊಂಡ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ, ಅದು ಪರಿಹಾರವೂ ಅಲ್ಲ ಅಂತ ಅರ್ಥ. ಖುಷಿಯಿಂದ ಯೋಜನೆ ಮಾಡಿದಂತಹ ಪ್ರಯಾಣ ಮುಂದಕ್ಕೆ ಹಾಕಬೇಕಾಗತ್ತೆ. ಅನಿವಾರ್ಯ ಕಾರಣಗಳು ಎದುರಾದಾಗ ಈ ರೀತಿ ಇದನ್ನೆಲ್ಲ ಅನುಭವಿಸಬೇಕಾದಂಥದ್ದು. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ, ಜಗಳ ಇವೆಲ್ಲವನ್ನು ನೋಡಬೇಕಾದಂಥದ್ದು. ಅವಮಾನಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು, ಏನೋ ಒಂದು ರೀತಿಯಲ್ಲಿ ಮರ್ಯಾದೆ ಹೋಗುತ್ತೆ. ಯಾವುದನ್ನು ಸರಿ ಮಾಡೋದು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕಲಿ, ಸರಿತಪ್ಪುಗಳ ಬಗ್ಗೆ ವಿವೇಚನೆಯನ್ನು ಮಾಡ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ತಂದುಕೊಳ್ಳಿ. ಶುಭವಾಗಿ. ಸಿಂಹರಾಶಿ, ಹಗಲೆಲ್ಲ ನಿಮಗೆ ಅನಿಸಿದ್ದನ್ನು ಮಾಡ್ತಾ ಇರ್ತೀರಿ, ಮನಸ್ಸು ಹೇಗೆ ಹೇಳುತ್ತೋ ಆ ರೀತಿಯಲ್ಲಿ ನಡ್ಕೊಳ್ತೀರಿ. ಸಂಜೆ ಆದಮೇಲೆ, ರಾತ್ರಿ ಆದಮೇಲೆ ಜ್ಞಾನೋದಯವಾಗುತ್ತೆ, ಸರಿತಪ್ಪುಗಳ ವಿವೇಚನೆ ಆವಾಗ ಬರುತ್ತೆ. ಆದಂಥದ್ದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಲಸ್ಯ ಹೆಚ್ಚಾಗಿ ಕಾಡುವಂತಹ ದಿವಸ. ಮನೆಯವರ ಮಾತನ್ನು ಕೇಳ್ದಲೇ ನೀವು ನಷ್ಟವನ್ನು ಅನುಭವಿಸ್ತೀರಿ. ದೊಡ್ಡವರು ಹೇಳಿದ್ದು ನಿಮಗೆ ಪಥ್ಯ ಅಂತ ಆಗಿಬಿಡುತ್ತೆ. ನಿಮ್ಮ ಮನಸ್ಸು ಶುದ್ಧವಾಗಿರದ ಕಾರಣ ಯಾವುದೋ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಪರಿಚಿತರು ನಿಮಗೆ ಮೋಸವನ್ನು ಮಾಡುವಂತಹ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ, ಪ್ಲಾನ್ ಮಾಡಿರ್ತಾರೆ. ಅವರು ಯಾವ ಕ್ಷಣದಲ್ಲಿ ನಿಮಗೆ ಮೋಸ ಮಾಡಬಹುದು ಅನ್ನುವಂಥದ್ದನ್ನು ಅದನ್ನು ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗತ್ತೆ. ಅಕಾಲ ಭೋಜನ, ವಿರೋಧಿಗಳಿಂದ ತೊಂದರೆ ಅಥವಾ ಸಮಸ್ಯೆ ಇವೆಲ್ಲವನ್ನು ನೋಡುವಂಥದ್ದು. ಕೆಲಸದ ಒತ್ತಡದಿಂದ ಅಥವಾ ಓದಿನ ಒತ್ತಡದಿಂದ ನಿದ್ರಾಭಂಗ, ಜೊತೆಗೆ ವ್ಯಾಪಾರದಲ್ಲಿ ನಷ್ಟ, ಕೆಲಸಗಳಲ್ಲಿ ಹಿನ್ನಡೆ, ಈ ರೀತಿಯ ಹಲವಾರು ನಿಮಗಲ್ಲದೇ ಇರತಕ್ಕಂತಹ ಫಲಗಳನ್ನು ನೀವು ನೋಡಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ಆಕಸ್ಮಿಕವಾಗಿ ಆಗತಕ್ಕಂತಹ ಅವಘಡಗಳಿಂದ ಹಣ ಖರ್ಚಾಗ್ತಕ್ಕಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿಕೊಳ್ಳಿ ಅಥವಾ ಕೇಳಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ನೀರಸ ಭಾವನೆ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂತಹ ಮನಸ್ಥಿತಿ ಇಡೀ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಪ್ರಭಾವವನ್ನು, ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ವೈರಾಗ್ಯದ ಮಾತನ್ನು ಆಡುವಂತಹ ಅವಶ್ಯಕತೆ ಇಲ್ಲ. ವೈರಾಗ್ಯ ಆಗಿದೆ ಅನ್ನೋದಾದರೆ ಅದು ಸ್ವಭಾವ ವೈರಾಗ್ಯವಾಗಿರಬೇಕು. ಇಲ್ಲಿಯವರೆಗೆ ನನಗೇನು ಬೇಕೋ, ಹೇಗೆ ಬೇಕೋ ಹಾಗೆಲ್ಲ ಇದ್ದು ಆ ರೀತಿ ಮಾತುಗಳನ್ನಾಡಿ ಬೇರೆಯವರ ಮನಸ್ಸನ್ನು ನೋಯಿಸಿ, ಬೇರೆಯವರಿಗೆ ಹಿಂಸೆ ಕೊಟ್ಟು ಎಲ್ಲವನ್ನು ಮಾಡಿ ಈಗ ಯಾವುದೋ ಒಂದು ಹಂತ ತಲುಪ್ತು ಅಂತ ಆದಾಗ ನನಗೇನೂ ಬೇಡ ಅನ್ನುವ ರೀತಿಯ ಮಾತುಗಳನ್ನು ಆಡಿದರೆ ಯಾರು ತಾನೇ ಅದನ್ನು ಒಪ್ತಾರೆ? ಭಗವಂತ ಕೂಡ ಹೇಗೆ ಅದನ್ನು ಒಪ್ತಾನೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ವೈರಾಗ್ಯದ ಭಾವನೆ ಇದ್ದಂಥವರು ಯಾವುದೇ ಕೆಲಸದಲ್ಲೂ ಕೂಡ ಉತ್ಸಾಹವನ್ನು ಹೊಂದಿರುವುದಿಲ್ಲ. ಇದನ್ನು ಗಮನಿಸಬೇಕು. ಮನಃಶಾಂತಿಗೋಸ್ಕರವಾಗಿ ದೇವರ ಪೂಜೆಗೆ ಶರಣು ಹೋಗ್ತೀರಿ. ನಿಮ್ಮ ಪ್ರಿಯರನ್ನು ಭೇಟಿಯಾಗ್ತಕ್ಕಂತಹ ದಿವಸ. ನಿಮ್ಮ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನು ಯಾರಿಗೂ ಕೂಡ ತೋರಿಸ್ಲಿಕ್ಕೆ ಹೋಗೋದು ಬೇಡ. ವೈರಾಗ್ಯದ ಭಾವ ನಿಮ್ಮನ್ನು ಮತ್ತೆ ಮತ್ತೆ ಕಾಡುವ ಹಾಗೆ ಮಾಡುತ್ತೆ. ಆ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂತಹ ಮನಸ್ಸು ನಿಮಗೆ ಆಗುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ.
ಆದಾಯದಷ್ಟೇ ಖರ್ಚಿರುತ್ತೆ, ಅದನ್ನು ಮರಿಬಾರ್ದು. ಧ್ಯಾನದ ಮೊರೆ ಹೋಗಿ ಮನಸ್ಸು ಶುದ್ಧವಾಗಲಿ. ಚಿತ್ತಶುದ್ಧಿ ಆದರೆ ಸರಿಯಾದಂತಹ ಮಾರ್ಗ ನಿಮಗೆ ಸಿಕ್ಕುವಂಥದ್ದು ಶುಭವಾಗಿ. ತುಲಾರಾಶಿ, ನಿಮ್ಮ ಶತ್ರುಗಳು, ನಿಮ್ಮ ವಿರೋಧಿಗಳು ನಿಮ್ಮ ಬೆಳವಣಿಗೆಯನ್ನು, ಅಭ್ಯುದಯವನ್ನು ಅಥವಾ ನಿಮಗಾಗದಂತಹ ಅನುಕೂಲಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಅವರು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ವಿರೋಧ ಮತ್ತು ದ್ವೇಷ ಇದನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ. ಯಾರಿಗೂ ಹೆದರುವಂಥದ್ದಿಲ್ಲ. ಯಾರು ಏನೇ ಮಾತಾಡಿದರೂ ಕೂಡ ಅದಕ್ಕೆ ಸರಿಯಾಗಿ ತಿರುಗಿ ಹೇಳ್ತಕ್ಕಂತಹ ಸ್ವಭಾವ ನಿಮ್ಮದಾಗಿರುತ್ತೆ ಅಂತ ಅರ್ಥ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಶುಭ ಫಲಗಳನ್ನು ಹೊಂದಿರಿ. ಅದರೇ ನಿಮಗಿರತಕ್ಕಂತಹ ಒಂದು ವಿಶೇಷವಾದಂತಹ ಬಂಡವಾಳ ಅಂತ ಹೇಳಬೇಕು. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಅಹಂಕಾರ ಅಂತಕ್ಕಂಥದ್ದು ಬೇಡವೇ ಬೇಡ. ಸೋಲನ್ನು ಮೆಟ್ಟಿ ನಿಲ್ತಕ್ಕಂತಹ ಶಕ್ತಿ ನಿಮಗಿದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಅಹಂಭಾವವನ್ನು ಪ್ರದರ್ಶನ ಮಾಡೋದು ಬೇಡ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಅದು ನಿಮ್ಮ ಪೂರ್ವಜನ್ಮದ ಸುಕೃತ. ನಿಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೋ ಒಂದು ನಿರ್ಧಾರವನ್ನು ಮಾಡಿ ಅದರಿಂದ ಬೇಸರಗೊಳ್ಳುತ್ತೀರಿ. ನಿರ್ಧಾರ ಮಾಡೋದಕ್ಕಿಂತ ಮುಂಚಿತವಾಗಿ ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಸರಿ ತಪ್ಪುಗಳ ಬಗ್ಗೆ ವಿವೇಚನೆ ಇಲ್ಲದೆ ವ್ಯವಹರಿಸುವಂತಹ ಮನಸ್ಥಿತಿ, ಅದರಿಂದ ಆಗುವಂಥದ್ದು ಒಳಿತಲ್ಲ, ಕೆಡಕು, ಅನನುಕೂಲ ಅನ್ನುವಂಥದ್ದನ್ನು ಗಮನಿಸಬೇಕು. ಯತ್ನ ಕಾರ್ಯದಲ್ಲಿ ನಿಮಗೆ ಜಯಪ್ರದವಾಗತಕ್ಕಂತಹ ಸೂಚನೆ ಇದೆ. ಆದರೆ ಬುದ್ಧಿ ವಿವೇಕ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಾದರೆ ಅಷ್ಟೇ ಕಷ್ಟ, ಅಷ್ಟೇ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಕಠಿಣ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲ ಇದೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಇಲ್ಲ ಸಲ್ಲದ ಅಪವಾದಗಳಿಗೆ ಗುರಿಯಾಗ್ತೀರಿ ಅಂತ ಹೇಳಿ ಬಹಳ ವಿಶೇಷವಾಗಿ ಹೇಳಬೇಕಾದಂಥದ್ದು. ವೈದ್ಯರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ. ಸಾಯಂಕಾಲದ ಹೊತ್ತಿಗೆ ಕೆಲವು ವೈಯಕ್ತಿಕವಾದಂತಹ ವಿಚಾರಗಳಿಗೆ ಅಡ್ಡಿಯಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ. ಕೆಲ ದಿವಸಗಳಲ್ಲಿ ನಿಮಗೆ ಬಂದಂತಹ ಯೋಚನೆಗಳೇನಿದೆ ಅದು ಯಾವುದನ್ನೆಲ್ಲ ತಳ್ಳಿ ಹಾಕ್ತಾ ಇರ್ತೀರಿ, ಅಂಥದ್ದೇ ಯೋಚನೆ ಈ ದಿವಸವೂ ಕೂಡ ಮತ್ತೆ ಮತ್ತೆ ಬರುವಂಥದ್ದಾಗತ್ತೆ. ಅತಿಯಾದಂತಹ ಒತ್ತಡ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುಸ್ಸು ರಾಶಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಮಕ್ಕಳಿಂದ ಬೇಸರವಾಗ್ತಕ್ಕಂತಹ ದಿವಸ. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಬೇಕಾದಂಥದ್ದು. ಅನಾವಶ್ಯಕವಾಗಿ ದ್ವೇಷವನ್ನು ಬೆಳೆಸ್ಕೊಳ್ತಕ್ಕಂಥದ್ದಾಗತ್ತೆ. ಅದು ಬೇಡವಾದಂಥದ್ದು. ಆದರೂ ಕೂಡ ಅದು ಮತ್ತೆ ಮತ್ತೆ ಹೆಚ್ಚಾಗುವಂಥದ್ದು. ವ್ಯವಹಾರದಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ತುಂಬ ಸಾಹಸವನ್ನು ಪಡಬೇಕಾದಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ. ಹಳೆಯ ವ್ಯಾಪಾರ ವ್ಯವಹಾರಗಳಿಂದ ಧನಹಾನಿ ಅನ್ನುವಂಥದ್ದು. ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ. ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಲೇಬೇಕಾಗತ್ತೆ. ಮಿತ್ರರಲ್ಲಿ ಜಗಳ, ಅದನ್ನೂ ಕೂಡ ಅನುಭವಿಸುವಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಮಹಿಳೆಯರಿಗೆ ವ್ಯಾಪಾರದ ದೃಷ್ಟಿಯಿಂದ ಮೋಸವಾಗ್ತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಜಗಳವನ್ನು ಮಾಡಬೇಡಿ, ಹೊಡೆದಾಟವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ತಕ್ಷಣದಲ್ಲಿ ಪ್ರಯಾಣವನ್ನು ಮಾಡೋದರಿಂದ ತೊಂದರೆ ಆಗಬಹುದು. ಆ ರೀತಿಯ ಸಂದರ್ಭಗಳು ಒದಗಿ ಬಂದಾಗ ಏನೇ ಆತುರ ಇರಲಿ ಸರಿಯಾಗಿ ಯೋಚನೆಯನ್ನು ಮಾಡಿ ಅಂತ ಅರ್ಥ. ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿರಲಿ. ಹಿತಶತ್ರುಗಳಿಂದ ಆಗ್ತಕ್ಕಂತಹ ತೊಂದರೆ ಏನಿದೆ ಅದು ಸ್ವಲ್ಪ ತುಂಬ ಹಿಂಸೆಯನ್ನು ಅನುಭವಿಸಲಿಕ್ಕೆ ಕಾರಣ ಅಂತ ಹೇಳಬೇಕಾದಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಶುಭ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆ. ಋಣಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಮುನ್ನಡೆಯಿಂದ ಯಶಸ್ಸು ಸಿಕ್ಕುವಂಥದ್ದು. ಅನಗತ್ಯವಾದಂತಹ ವಸ್ತುಗಳ ಖರೀದಿಯನ್ನು ಮಾಡುವಾಗ ಜಾಗ್ರತೆ ಇರಲಿ ಅನ್ನುವಂಥದ್ದು. ಇವೆಲ್ಲವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹೇಳಬೇಕಾದಂಥದ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ.
ಶುಭವಾಗಿ. ಕುಂಭರಾಶಿ ನೌಕರರು ತಮ್ಮ ಉದ್ಯೋಗದಲ್ಲಿ ಬದಲಾವಣೆಯನ್ನು ವರ್ಗಾವಣೆಯನ್ನು ಅಪೇಕ್ಷೆ ಪಡ್ತಾ ಇದ್ದರೆ ಅದಕ್ಕೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ದಾನ ಏನಿದೆ ಅದು ಸಂಪೂರ್ಣವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾರಿಗಾದರೂ ಸಹಾಯವನ್ನು ಮಾಡಿದರೆ ಅದರಿಂದ ನಮಗೇನಾಗತ್ತೆ ಅನ್ನುವಂತಹ ಯೋಚನೆ ಬರುತ್ತೆ. ಅಂದರೆ ಯಾರಿಗೂ ಏನು ಕೊಡುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಸಾಲವನ್ನು ತೀರಿಸೋದಕ್ಕೆ ಅವಕಾಶವಾಗುವಂತಹ ದಿವಸ. ಪ್ರಯಾಣವನ್ನು ಮುಂದೂಡಬೇಕಾದಂತಹ ಸಂದರ್ಭ ಒದಗುತ್ತೆ. ದಾನ ಧರ್ಮ ಇತ್ಯಾದಿಗಳಲ್ಲಿ ಆಸಕ್ತಿ ಬಂದರೂ ಕೂಡ ದುರಾಲೋಚನೆಗಳಂತೂ ಇರುತ್ತೆ. ಯಾರಿಗಾದರೂ ಏನಾದರೂ ದಾನ ಕೊಟ್ಟರೆ ನನಗೇನು ಅನುಕೂಲವಾಗುತ್ತೆ, ನನಗೇನು ಹಿಂತಿರುಗಿ ಬರುತ್ತೆ, ಇವೆಲ್ಲ ಲೆಕ್ಕಾಚಾರಗಳು ಮನಸ್ಸಿನಲ್ಲಿ ಹೆಚ್ಚಾಗಿರುವಂಥದ್ದು. ಪಾಲುದಾರಿಕೆ, ಹಣ ಹೂಡಿಕೆ, ಆರ್ಥಿಕವಾದಂತಹ ಸಂಕಷ್ಟಕ್ಕೆ ನಿಮಗೆ ನೀವೇ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದಾಗುತ್ತೆ. ನ್ಯಾಯಾಲಯದಲ್ಲಿ ಕಾರ್ಯನಿಮಿತ್ತವಾಗಿ ವಿಶೇಷವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಹಾಗೆ ಕಾರ್ಯನಿಮಿತ್ತವಾಗಿ ಕಚೇರಿಗೆ ಹೋದಂಥವ್ರಿಗೆ ಲಾಭ ಅನ್ನುವಂಥದ್ದಿದೆ. ಕುಟುಂಬದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದ ನಡೆಯುತ್ತೆ, ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮಹಿಳಾ ನೌಕರರಿಗೆ ಸಿಹಿ ಸುದ್ದಿ. ಹಿರಿಯರ ಮಾತಿಗೆ ಗೌರವವನ್ನು ಕೊಡಬೇಕು. ನೀವು ಹೊರಗಡೆ ಹೋದಾಗ ವಿಶೇಷವಾಗಿ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಮನಸ್ಸಿನ ಮೇಲೆ ಆಘಾತ ಆಗುವಂಥದ್ದು. ಹಿರಿಯರ ಮೇಲಧಿಕಾರಿಗಳ ಕೋಪಕ್ಕೊಳಗಾಗ್ತೀರಿ. ಜೊತೆಗೆ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇರುವಂಥದ್ದು. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಹೆಚ್ಚು ಓದೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳದಲೇ ಇರತಕ್ಕಂತಹ ಸಂದರ್ಭ. ಓದನ್ನು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲಿ ಸಕ್ರಿಯರಾಗಿರ್ತೀರಿ, ಚಟುವಟಿಕೆಯಿಂದ ಇರ್ತೀರಿ ಅಂತ ಅರ್ಥ. ಬೇರೆಯವರ ಮಾತಿಗೆ ಮರಳಾಗಬೇಡಿ. ವಿದ್ಯಾರ್ಥಿಗಳು ಬಹಳ ಜಾಗ್ರತೆಯಿಂದ ಇರಬೇಕು. ನಿಮಗೆ ಮಕ್ಕಳಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಕೊಂಡ್ರೆ ವ್ಯವಹಾರದಲ್ಲಿ ಲಾಭ ಇದೆ. ಗುರುಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.